ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇರೋದು. ಈ ರೀತಿಯ ಮುಂಚೆ ಯಾವುದೇ ರೀತಿ ಬೆಳವಣಿಗೆ ಆಗ್ತಿರ್ಲಿಲ್ಲ. ನಿನ್ನೆ ಮೊನ್ನೆ ನಡೆದಂತ ಮಾಧ್ಯಮ ಮತ್ತು ಸಾರ್ವಜನಿಕರು ವಾಸ್ತವದ ವಿಚಾರವನ್ನ ಅರ್ಥಕೊಂಡು ಮುಂದಿನ ದಿನಗಳಲ್ಲಿ ಸತ್ಯಾಂಶ ಏನ್ ಈಚೆ ಬರ್ತದೆ ಅದ್ರ ಮೇಲೆ ವಿಶ್ಲೇಷಣಾತ್ಮಕವಾಗಿ ಇದರ ಬಗ್ಗೆ ತೀರ್ಮಾನ ಕೈಗೊಳ್ಳೋದು. ಈಗಲೇ ನಾನು ಮುಗಿಸಿ ನಾನು ಹೋದ್ಮೇಲೆ ನಾನು ಇದ್ರ ಬಗ್ಗೆ ಆದ್ರೆ ವಿಷಾದಕರವಾದಂತಹ ವಿಷಯ, ಕ್ಷುಲ್ಲಕ ವಿಚಾರಗಳಿಗೆ ನಾವು ಈ ರೀತಿ ನಮ್ಮ ಸಾರ್ವಜನಿಕ ಬದುಕನ್ನು ಹಾಳು ಮಾಡ್ತಕ್ಕಂಥದ್ದು, ಶಾಂತಿ ಭಂಗ ತರುವಂಥದ್ದು ತಪ್ಪು. ಎಲ್ಲಾ ರೀತಿಯಲ್ಲೂ ಒಗ್ಗಟ್ಟಿನಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಆತ್ಮೀಯತೆಯಿಂದ ಸಹೋದರತ್ವದಲ್ಲಿ ಬದುಕೋದು ಇದ್ರ ಬಗ್ಗೆ ವಿಶ್ಲೇಷಣೆ ಇಲ್ಲ. ಇದ್ರ ಬಗ್ಗೆ ಯಾರಿಗೂ ಅರಿವಿಲ್ಲ. ಇದು ಆಕಸ್ಮಿಕವಾಗಿ ನೀವು ಬಿಜೆಪಿ ಪರವಾಗಿ ಮಾತಾಡಿದ್ರು ನಾನು ಮಾತಾಡಲ್ಲ, ಕಾಂಗ್ರೆಸ್ ಪರವಾಗಿ ಮಾತಾಡಿದ್ರು ಮಾತಾಡಲ್ಲ. ಆದ್ರೆ ಸಾರ್ವಜನಿಕರ ಹಿತ ಮುಖ್ಯ, ಶಾಂತಿ ಮುಖ್ಯ ಅಷ್ಟೇ. ಅವ್ರಿಗೆ ಏನಾದ್ರು ಅಸೆಂಬ್ಲಿಯಲ್ಲಿ ಇಶ್ಯೂ ಇತ್ತ, ಅವ್ರಿಗೆ ಇದನ್ನ ಕೆದಕಿ ಏನಾದ್ರು ಶಾಂತಿ ಭಂಗ ತರಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ ಏನೋ ಅನ್ನೋಂತ ಭಾವನೆ ಸಾರ್ವಜನಿಕರು ಬಂದಿದೆ. ಇವತ್ತು ಅವ್ರಿಗೆಲ್ಲ ಬಸವಣ್ಣಲ್ಲಿ ಬಂದು, ಶ್ರೀರಂಗಪಟ್ಟಣದಲ್ಲಿ ಬಂದು, ನಾಗಮಂಗಲದಲ್ಲಿ ಬಂದು, ಈಗ ಬಂದು ನಾಳೆ ಇನ್ನೆಲ್ಲೋ ಅವ್ರಿಗೆ ಏನಾಗ್ತಾ ಇದೆ, ಹತಾಶ ಮನೋಭಾವ. ಇದಕ್ಕೆ ಏನಾಗ್ತಾ ಇದೆ, ಸಣ್ಣ ಪುಟ್ಟ ವಿಚಾರಗಳು ಅಲ್ಲಿಂದಲೇ ನಡೀತಾ ಇರ್ತವೆ. ಆದ್ರೆ ಇದ್ರಲ್ಲಿ ನಾನು ನಾವೆಲ್ಲರೂ ಹಿಂದೂ ಭಾವನೆಗಳ ಪರವಾಗಿದ್ದೀವಿ. ಧಾರ್ಮಿಕವಾಗಿ ಎಲ್ಲಾ ವಿಚಾರಗಳು ಇದಕ್ಕೆ ಉತ್ತೇಜನ ನೀಡ್ತಕ್ಕಂಥದ್ದು, ಭಾವನಾತ್ಮಕವಾಗಿ ಜನರನ್ನ ಒಂದು ಪ್ರಚೋದನೆ ಮಾಡ್ತಕ್ಕಂಥದ್ದು ಬೇಡ. ಸಣ್ಣ ಪುಟ್ಟ ಘಟನೆಗಳು ಅಲ್ಲೊಂದು ಇಲ್ಲೊಂದು ನಡೆದಿರಬಹುದು, ನಡೆದಿರೋ ಇರಬಹುದು. ನಾನು ಈ ವಿಚಾರದಲ್ಲಿ ಎರಡನ್ನೂ ನಾನು ಉಲ್ಲೇಖ ಮಾಡೋದಿಲ್ಲ. ಆದ್ರೆ ನನ್ನ ಬೇಡಿಕೆ, ಮಂಡ್ಯದ ಒಬ್ಬ ಪ್ರಜೆಯಾಗಿ ನಮ್ಮ ಮಂಡ್ಯ ಶಾಂತಿ ರೈತರಿಂದ ಕೂಡಿದ್ದು, ದುಡಿಮೆಯಿಂದ ಬದುಕ್ತಾ ಇರೋರು, ಆ ಹಸಿರನ್ನೇ ನಂಬಿಕೊಂಡಿರ್ತಕ್ಕಂಥದ್ದು, ಅವರ ಬದುಕಿನಲ್ಲಿ ಯಾರು ನಮ್ಮಂತ ರಾಜಕಾರಣಿಗಳು ತಪ್ಪು ಮಾಡಬಾರ್ದು ಅನ್ನೋದನ್ನು ಮನವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.